Three types of verbs to be forms. You have are, were, been, being, is, will be. To do forms: do, did, done, doing, does, will do. And to have forms: have, had, having, has, will have. ಮೂರು ತರದ ವರ್ಬ್ಗಳಿದ್ದಾವೆ. ಆರ್, ವರ್, ಬೀನ್, ಬೀಯಿಂಗ್ ಈ ಥರದ ವರ್ಬ್ಗಳನ್ನು ಟು ಬಿ ಫಾರ್ಮ್ಸ್ ಅಂತೀವಿ. ಡೂ, ಡಿಡ್, ಡನ್ ಈ ಥರದ ಫಾರ್ಮ್ಸ್ಗಳನ್ನು ಟು ಡೂ ಫಾರ್ಮ್ಸ್ ಅಂತೀವಿ. ಇವತ್ತು ನಾವು ಕಲೀಲಿಕ್ಕೆ ಹೊರಟಿರೋದು ಟು ಹ್ಯಾವ್ ಫಾರ್ಮ್ಸ್. ಹ್ಯಾವ್ ಅನ್ನೋದನ್ನು ನಾವು ಏನನ್ನೋ ನಮ್ಮ ಹತ್ರ ಇದೆ, ಏನನ್ನೋ ಹೊಂದಿದ್ದೀವಿ ಅನ್ನುವಾಗ ಬಳಸ್ತೀವಿ. ಹಾಗೂ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಕೂಡ ಬಳಸ್ತೀವಿ. ಯಾವುದೇ ಒಂದು ವರ್ಬ್ ಅದನ್ನು ಫುಲ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಈಗ ನಾವು ಫುಲ್ ಫಾರ್ಮ್ನ ನೋಡೋಣ ಬನ್ನಿ. ಐ ಹ್ಯಾವ್ ಎ ಪೆನ್. ಐ ಹ್ಯಾವ್ ಎ ಪೆನ್ ಅಂದಾಗ ಹ್ಯಾವ್ ಬಿಟ್ರೆ ಇಲ್ಲಿ ಬೇರೆ ಯಾವುದೇ ವರ್ಬ್ ಇಲ್ಲ, ಹಾಗಾಗಿ ಇದು ಫುಲ್ ಫಾರ್ಮ್ ಅಥವಾ ಮೇನ್ ವರ್ಬ್ ಅಂತ ಕರಿತೀವಿ. ಶಿ ಹ್ಯಾಸ್ ಎ ಸೆಲ್ ಫೋನ್. ಅವಳ ಹತ್ರ ಒಂದು ಸೆಲ್ ಫೋನ್ ಇದೆ, ನನ್ನ ಹತ್ರ ಪೆನ್ ಇದೆ, ಅವಳ ಹತ್ರ ಸೆಲ್ ಫೋನ್ ಇದೆ. ಈ ಥರ ಮಾತಾಡಬೇಕಾದ್ರೆ ನಾವು ಟು ಹ್ಯಾವ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಐ ಬಂದಾಗ ಹ್ಯಾವ್ ಬರುತ್ತೆ, ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡ್ತೀವಿ ನೋಡೋಣ. ಐ ಹ್ಯಾವ್ ಟೇಕನ್ ಲಂಚ್ ಬಟ್ ಶಿ ಹ್ಯಾಸಂಟ್ ಟೇಕನ್. ಇಲ್ಲಿ ಹ್ಯಾವ್ ಜೊತೆಗೆ ಇನ್ನೊಂದು ವರ್ಬ್ ಇದೆ ಟೇಕನ್ ಅಂತ. ಹ್ಯಾವ್ ಬಂದಾಗ ಬರೀ ಟೇಕ್ ಬಳಸಬಾರದು. ಐ ಹ್ಯಾವ್ ಟೇಕನ್ ದ ಲಂಚ್ ಬಟ್ ಶಿ ಹ್ಯಾಸ್ ನಾಟ್ ಟೇಕನ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಾಗ ಹ್ಯಾಸ್ ಅಲ್ದಲ್ಲ ಇನ್ನೊಂದು ವರ್ಬ್ ಇರುತ್ತೆ. ಫುಲ್ ವರ್ಬ್ ಬಂದಾಗ ಹ್ಯಾವ್ ಅಥವಾ ಹ್ಯಾಸ್ ಬಿಟ್ಟು ಬೇರೆ ಯಾವುದು ವರ್ಬ್ ಇಡೀ ಸೆಂಟೆನ್ಸ್ನಲ್ಲಿ ಇರೋದಿಲ್ಲ. ಪೊಸಿಷನ್ ಅಂದ್ರೆ ನನ್ನ ಹತ್ರ ಏನೋ ಒಂದು ಇದೆ, ಅವನ ಹತ್ರ ಅವಳ ಹತ್ರ ಏನೋ ಇದೆ, ಅದನ್ನು ಅವ್ರು ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಫ್ಯಾಕ್ಟರಿ. ನನ್ನ ಹತ್ರ ಫ್ಯಾಕ್ಟರಿ ಇದೆ. ಹಿ ಹ್ಯಾಸ್ ನೋ ಮನಿ. ಅವನ ಹತ್ರ ದುಡ್ಡಿಲ್ಲ. ಸೊ ಈ ರೀತಿ ಹೇಳಬೇಕಾದ್ರೆ, ಇದೆ ಇಲ್ಲ ಹೇಳಬೇಕಾದ್ರೆ ನಾವು ಟು ಹ್ಯಾವ್ ವರ್ಬ್ಸ್ ಯೂಸ್ ಮಾಡ್ತೀವಿ. ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವು ಬಳಸ್ತೀವಿ. ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಆ್ಯಂಡ್ ಕಸಿನ್ಸ್. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನನಗೆ ತುಂಬ ಜನ ಕಸಿನ್ಸ್ ಇದ್ದಾರೆ. ಹೀಗೆ ಹೇಳಬೇಕಾದ್ರೆ ಕೂಡ ನಾವು ಅದನ್ನು ಬಳಸ್ತೀವಿ. ಟು ಸ್ಪೀಕ್ ಅಬೌಟ್ ಇವೆಂಟ್ಸ್ ಆ್ಯಂಡ್ ಎಂಗೇಜ್ಮೆಂಟ್. ಯಾವುದೋ ಒಂದು ಘಟನೆ ಬಗ್ಗೆ ಹೇಳಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಪಾರ್ಟಿ ಬಗ್ಗೆ ಹೇಳಬೇಕಾದ್ರೆ, ಐ ಹ್ಯಾವ್ ಎ ಮ್ಯಾರೇಜ್ ಟು ಗೋ. ಅಂದರೆ ಇದೊಂದು ಫಂಕ್ಷನ್ ಇದೆ, ಒಂದು ಇವೆಂಟ್ ಇದೆ, ಅದಕ್ಕೆ ನಾವು ಹೋಗ್ತೀನಿ. ಶಿ ಹ್ಯಾಸ್ ಫ್ರೀ ಟೈಮ್. ಅವಳ ಹತ್ರ ಸಾಕಷ್ಟು ಸಮಯ ಇದೆ. ಹೀಗೆ ಮಾತಾಡಬೇಕಾದ್ರೆ ನಾವು ಟು ಹ್ಯಾವ್ ವರ್ಬ್ಸ್ ಯೂಸ್ ಮಾಡ್ತೀವಿ. ಹೇಗೆ ಇಲ್ಲ ಅಂತ ಹೇಳೋದು? ದೇ ಡೋಂಟ್ ಹ್ಯಾವ್ ಕ್ಲಾಸ್. ಅವರಿಗೆ ಕ್ಲಾಸ್ ಇಲ್ಲ. ಶಿ ಡಸಂಟ್ ಹ್ಯಾವ್ ಸೆನ್ಸ್. ಅವಳಿಗೆ ಬುದ್ಧಿ ಇಲ್ಲ. ಹೀಗೆ ಮಾತಾಡಬೇಕಾದ್ರೆ ನಾವು ಹ್ಯಾವ್ ಅನ್ನೋಂಥ ಒಂದು ವರ್ಬ್ನ ಯೂಸ್ ಮಾಡ್ತೀವಿ. ಕ್ವೆಶ್ಚನ್ಸ್ ಫಾರ್ಮ್ ಮಾಡಬೇಕಾದ್ರೆ, ಡು ಯು ಹ್ಯಾವ್ ಎ ಪೆನ್? ನಿನ್ನ ಹತ್ರ ಪೆನ್ ಇದೆಯಾ? ಡಸ್ ಶಿ ಹ್ಯಾವ್ ಎ ಬೈಕ್? ಹೀಗೆ ಮಾತಾಡಬೇಕಾದ್ರೂ ಕೂಡ ನಾವು ಉಪಯೋಗಿಸ್ತೀವಿ. ಬೇರೆ ಬೇರೆ ಥರ ಹ್ಯಾವ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ಉಪಯೋಗಿಸ್ತೀವಿ? ಹ್ಯಾವ್ ಎ ಬಾತ್. ಸ್ನಾನ ಮಾಡು ಅಂತ ಹೇಳಕ್ಕೆ. ಹ್ಯಾವ್ ಅ ನ್ಯಾಪ್. ಸ್ವಲ್ಪ ಹೊತ್ತು ಮಲ್ಕೋ. ಹ್ಯಾವ್ ಸಮ್ ಟೀ. ಸ್ವಲ್ಪ ಟೀ ಕುಡಿತೀಯಾ? ಈ ಥರ ಪ್ರಶ್ನೆಗಳನ್ನು ಅಥವಾ ಈ ಥರ ಸೆಂಟೆನ್ಸ್ಗಳನ್ನ ಮಾಡಬೇಕಾದ್ರೆ ಹ್ಯಾವ್ ಬಳಸ್ತೀವಿ. ಹೌ ಮಚ್ ಅಂತ ಬಳಸಿದಾಗಲೂ ಕೂಡ ಈ ಹ್ಯಾವ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಹೌ ಮಚ್ ರೈಸ್ ಡು ಯು ಹ್ಯಾವ್? ಹೌ ಮಚ್ ಶುಗರ್ ಡು ಯು ಹ್ಯಾವ್? ಹೌ ಮಚ್ ಜ್ಯೂಸ್ ಯು ಹ್ಯಾವ್? ಹೌ ಮೆನಿ ಇಲ್ಲಿ ಕೂಡ ಯೂಸ್ ಮಾಡ್ತೀವಿ. ಹೌ ಮೆನಿ ಬ್ಯಾಗ್ಸ್ ಡು ಯು ಹ್ಯಾವ್? ಹೌ ಮೆನಿ ಪೆನ್ಸ್ ಡು ಯು ಹ್ಯಾವ್? ಹೌ ಮೆನಿ ಡ್ರೆಸ್ಸಸ್ ಡು ಯು ಹ್ಯಾವ್? ಈ ಥರದ ಸೆಂಟೆನ್ಸ್ಗಳು ಪ್ರಾಕ್ಟೀಸ್ ಮಾಡಿ.
ಇದರ ಮೇಲೆ ನಿಮಗೆ ಒಂದು ಪ್ರೊಫಿಷಿಯನ್ಸಿ ಸಿಗುತ್ತೆ. ನಿಮ್ಮ ನಾಲಿಗೆಗೆ ಟ್ರೈನಿಂಗ್ ಕೊಡೋದಕ್ಕೆ ಇರೋ ಒಂದೇ ಮಾರ್ಗ ಅಂದರೆ ನಾನು OTP ಅಂತ ಯಾವಾಗ ಕೊಡ್ತೀನಿ ಅದನ್ನು ನೀವು ಸತತವಾಗಿ ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ಗಿವ್ ಟ್ರೈನಿಂಗ್ ಟು ಯುವರ್ ಟಂಗ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಸೆಂಟೆನ್ಸ್ಗಳನ್ನೂ ನೀವು ಹೆಚ್ಚು ಸ್ಪೀಡಲ್ಲಿ ಓದಬೇಕು. ಓದೋದ್ರಿಂದ ಮಾತಾಡೋದು ಸುಲಭ ಆಗುತ್ತೆ. ಫಾಸ್ಟಾಗಿ ಓದಿ, ಫಾಸ್ಟಾಗಿ ಮಾತಾಡಿ. ಪ್ರಾಕ್ಟೀಸ್ ಅಲೋನ್ ಕ್ಯಾನ್ ಹೆಲ್ಪ್ ಯು. OTP ಅಂತ ಬಂದರೆ ಅಬ್ಸರ್ವ್, ಟ್ರೈನ್, ಪ್ರಾಕ್ಟೀಸ್. I have a car. I have a job. I have a mobile. You have a pen. You have a duty. You have a table. We have a bike. We have a dress. We have a secret. They have a scooter. They have a problem. They have a showroom. Ram and Sham have responsibility. ನೋಡಿ, I, you, we, they. ಹಾಗೂ ಇಬ್ಬರು ಬಗ್ಗೆ ಮಾತಾಡ್ಬೇಕಾದ್ರೆ, ರಾಮ್ ಅಂಡ್ ಶ್ಯಾಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಯಾವ್ ಯೂಸ್ ಮಾಡ್ತೀವಿ. ಇಲ್ಲೆಲ್ಲ ಹ್ಯಾವ್ ಯೂಸ್ ಮಾಡಿದ್ದೀವಿ. ಹ್ಯಾಸ್ ಯಾವಾಗ ಯೂಸ್ ಮಾಡ್ತೀವಿ ನೋಡಿ, ಹಿ ಬಂದಾಗ ಹ್ಯಾಸ್ ಯೂಸ್ ಮಾಡ್ತೀವಿ, ಶಿ ಬಂದಾಗ ಹ್ಯಾಸ್ ಯೂಸ್ ಮಾಡ್ತೀವಿ, ಇಟ್ ಬಂದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಸೊ ಹಿ, ಶಿ, ಇಟ್ ಬಂದರೆ ಹ್ಯಾಸ್ ಯೂಸ್ ಮಾಡ್ತೀವಿ. ಐ, ಯು, ವಿ, ದೇ ಬಂದರೆ ಹ್ಯಾವ್ ಯೂಸ್ ಮಾಡ್ತೀವಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಐ ಹ್ಯಾವ್ ಡಿಸೈಡೆಡ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಇಲ್ಲಿ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಕೊಟ್ಟಿದೆ. ಐ ಹ್ಯಾವ್ ಅಂತ ಇದು ಅರ್ಥ. ವಿ ಹ್ಯಾವ್, ದೇ ಹ್ಯಾವ್. ಹಾಗೆ ಬಲ್ಗಡೆ ಶಿ ಹ್ಯಾಸ್. ಈ ಥರದ ಸೆಂಟೆನ್ಸ್ಗಳನ್ನು ಬಳಸಿದಾಗ ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಬರುತ್ತೆ. ಇಲ್ಲೂ ನಾವು ಗಮನಿಸ್ತೀವಿ. ಇದನ್ನು ನೀವು ಚೆನ್ನಾಗಿ ಓದಬೇಕು. ಓದಿದಾಗ ನಿಮಗೆ ಎಷ್ಟು ಫಾಸ್ಟಾಗಿ ಓದ್ತೀರಾ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ನಿಮಗೆ ಚಾನ್ಸಸ್ ಇದೆ. ಪರ್ಫೆಕ್ಟ್ ಟೆನ್ಸ್. ಈಗಾಗಲೇ ನಾವು ನೋಡಿದ್ದು ಪರ್ಫೆಕ್ಟ್ ಟೆನ್ಸೇ. ಶಿ ಹ್ಯಾಸ್ ಟೋಲ್ಡ್ ಎ ಸ್ಟೋರಿ. ಇಲ್ಲಿ ಅವಳೊಂದು ಕತೆ ಹೇಳಿದಾಳೆ ಅಂತ ಹೇಳ್ತಾ ಇದ್ದೀವಿ. ಹ್ಯಾಸ್ ಆದಮೇಲೆ V3 ಹಾಕ್ತೀವಿ. ಆ ಥರದ ಸೆಂಟೆನ್ಸ್ ಮಾಡಿದಾಗ ಇಲ್ಲಿ ದ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಅಟ್ ಅನ್ಸ್ಪೆಸಿಫೈಡ್ ಟೈಮ್ ಬಿಫೋರ್ ನಾವ್. ಅಂದರೆ ಹಿಂದೆ ಯಾವಾಗಲೂ ಅವಳು ಕತೆ ಹೇಳಿದಾಳೆ, ಕೆಲಸ ಆಗೋಗಿದೆ. ಶಿ ಹ್ಯಾಡ್ ಟೋಲ್ಡ್ ಎ ಸ್ಟೋರಿ ಬಿಫೋರ್ ಶಿ ಮೇಡ್ ಟೀ. ಅಂದರೆ ಅವಳು ಟೀ ಮಾಡೋಕ್ಕೂ ಮುಂಚೆನೇ ಒಂದು ಕತೆ ಹೇಳಿದ್ಲು. ಹಾಗೆ ಹೇಳಿದಾಗ ಯೂಸ್ ಮಾಡ್ತೀವಿ ದ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಬಿಫೋರ್ ಅನದರ್ ಆ್ಯಕ್ಷನ್. ಬೋತ್ ಆರ್ ಇನ್ ದ ಪಾಸ್ಟ್ ಟೆನ್ಸ್. She'll have told a story. The action which will begin in the future time and will finish at another time in future. ಅಂದರೆ ಮುಂದೆ ಯಾವಾಗಲೂ ಪ್ರಾರಂಭ ಮಾಡ್ತಾಳೆ, ಮತ್ತೆ ಮುಂದೆ ಯಾವಾಗಲೂ ಅದಾದಮೇಲೆ ನಿಲ್ಲಿಸ್ತಾಳೆ. ಈ ಥರದ ಸೆಂಟೆನ್ಸ್ಗಳು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಮೂರೂ ಇದೆ. ಇದನ್ನು ಗಮನಿಸಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮ್. She has been telling a story. The action which began in the past is still going on in the time present. ಅಂದರೆ ಕತೆ ಹೇಳ್ತಾನೇ ಇದ್ದಾಳೆ. ಅಂದರೆ ಯಾವಾಗಲೂ ಪ್ರಾರಂಭ ಮಾಡಿದ್ಲು, ನಾನು ಮಾತಾಡೋ ಸಮಯದಲ್ಲೂ ಕೂಡ ಅವಳು ಕತೆ ಹೇಳ್ತಾನೆ ಇದ್ದಾಳೆ. ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗಲೂ ಹಿಂದೆ ಶುರು ಮಾಡಿ ಹೇಳ್ತಾನೇ ಇದ್ಲು, ನಂತರ ಯಾವುದೋ ಒಂದು ಟೈಮಲ್ಲಿ ನಿಲ್ಲಿಸಿರ್ತಾಳೆ. ಇದು ಪಾಸ್ಟ್ ಟೆನ್ಸು. ಫ್ಯೂಚರ್, ಶಿಲ್ ಹ್ಯಾವ್ ಬೀನ್ ಟೆಲಿಂಗ್ ಎ ಸ್ಟೋರಿ. ಅಂದರೆ ಮುಂದೆ ಯಾವಾಗಲೂ ಪ್ರಾರಂಭ ಮಾಡ್ತಾಳೆ, ಮತ್ತೆ ಯಾವಾಗಲೂ ನಿಲ್ಲಿಸ್ತಾಳೆ. ಶಿ ವಿಲ್ ಹ್ಯಾವ್ ಬೀನ್, ಕತೆ ಹೇಳ್ತಾನೆ ಇರ್ತಾಳೆ, ಕತೆ ಹೇಳ್ತಾನೆ ಇದ್ಲು, ಕತೆ ಹೇಳ್ತಾನೆ ಇದ್ದಾಳೆ. ಸೊ ಮೂರು ಕಾಲದಲ್ಲೂ ನಾನು ನಿಮಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಹೇಗೆ ಮಾಡೋದು, ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ನ ಹೇಗೆ ಯೂಸ್ ಮಾಡೋದು. ಪರ್ಫೆಕ್ಟ್ ಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ದ ಸ್ಟೋರಿ ಹ್ಯಾಸ್ ಬೀನ್ ಟೋಲ್ಡ್. ಶಿ ಹ್ಯಾಸ್ ಟೋಲ್ಡ್ ಎ ಸ್ಟೋರಿ ಅನ್ನೋದು ಪರ್ಫೆಕ್ಟ್ ಟೆನ್ಸ್. ಆಕ್ಟಿವ್ ವಾಯ್ಸ್ ಕೆಳಗಡೆ ಕೊಟ್ಟಿರೋದು ಪ್ಯಾಸಿವ್ ವಾಯ್ಸ್. ಹ್ಯಾಸ್ ಜೊತೆಗೆ ಬೀನ್ ಬರುತ್ತೆ, ಕತೆ ಹೇಳಲ್ಪಟ್ಟಿದೆ. ದ ಆಕ್ಷನ್ ದಟ್ ಹ್ಯಾಪನ್ಡ್ ಅಟ್ ಅನ್ಸ್ಪೆಸಿಫೈಡ್ ಟೈಮ್ ಬಿಫೋರ್ ನಾವು, ಹಿಂದೆ ಯಾವಾಗಲೂ ಶುರುವಾಯಿತು ಮತ್ತೆ ಈಗ ನಿಂತಿದೆ. ಶಿ ಹ್ಯಾಡ್ ಟೋಲ್ಡ್ ಎ ಸ್ಟೋರಿ ಬಿಫೋರ್ ಶಿ ಮೇಡ್ ಟೀ. ದ ಸ್ಟೋರಿ ಹ್ಯಾಡ್ ಬೀನ್ ಟೋಲ್ಡ್ ಬಿಫೋರ್ ದ ಟೀ ವಾಸ್ ಮೇಡ್. ದ ಆಕ್ಷನ್ ದಟ್ ಹ್ಯಾಪನ್ಡ್ ಬಿಫೋರ್ ಅನದರ್ ಆಕ್ಷನ್. ಹಿಂದೆ ಯಾವುದೋ ಒಂದು ಆಕ್ಷನ್ ಅಂದರೆ ಟೀ ಮಾಡೋಕ್ಕೂ ಮುಂಚೆ ಕತೆ ಹೇಳಿದಾಳೆ, ಅದನ್ನು ಹೇಳ್ತಾ ಇದ್ದೀವಿ. ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳ್ತಾ ಇದ್ದೀವಿ ಇದನ್ನು. The story will have been told. The action which will begin in the future time and will finish at another time in the future. ಪ್ರಾಕ್ಟೀಸ್ ಮಾಡಿ. ತುಂಬ ಸಿಂಪಲ್ ಆಗಿದೆ. ಐ ಹ್ಯಾವ್ ಎ, ವಿ ಹ್ಯಾವ್ ಎ ಅಂತ ಪ್ರತಿಯೊಂದಕ್ಕೂ ಹೇಳ್ತಾ ಹೋಗಬೇಕು. ಸೊ ಮಲ್ಟಿಪಲ್ ಸೆಂಟೆನ್ಸಸ್ ಮಾಡ್ಬೋದು. ಐ ಹ್ಯಾವ್ ಎ ಕಾರ್, ಪ್ರತಿಯೊಂದು ಸಲಿನೂ ಐ ಹ್ಯಾವ್ ಎ ಬೈಕ್, ಐ ಹ್ಯಾವ್ ಎ ಸ್ಕೂಟರ್, ಐ ಹ್ಯಾವ್ ಎ ಟೇಬಲ್, ಈ ಥರ ಹೇಳ್ತಾ ಹೋಗಬೇಕು. ಆವಾಗ ಸಾಧ್ಯ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Do put your valuable comments in comment box.
If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.